ಈ ಬಾರಿಯ ದಸರಾ ಉದ್ಘಾಟಕರಾಗಿ ಬಾನು ಮುಸ್ತಾಕ್ ಅವರು ಆಯ್ಕೆ ಹಿನ್ನೆಲೆ ಈಗಾಗಲೇ ಮೈಸೂರಿನಲ್ಲಿ ಒಂದು ರೀತಿಯಾದಂತಹ ವಾದ ವಿವಾದಗಳ ಚರ್ಚೆ ಕೂಡ ಪ್ರಾರಂಭ ಆಗಿರುವಂಥದ್ದು. ನಾನಿವತ್ತು ಮೈಸೂರಿನ ಕುರುಬರಹಳ್ಳಿ ಸರ್ಕಲ್ ಬಳಿ ಇದ್ರೆ ನೀವು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇರ್ಬೋದು. ಒಂದೆಡೆ ಹಿಂದೂ ಜಾಗರಣ ವೇದಿಕೆ ಅವರು ಈ ಒಂದು ಆಯ್ಕೆಯನ್ನು ಪ್ರಶ್ನಿಸಿ ಈಗಾಗಲೇ ಸಾಕಷ್ಟು ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಸೊ ಹೀಗಾಗಿ ಚಾಮುಂಡಿ ಬೆಟ್ಟ ಚಲೋ ಅಂತೇಳಿ ಕೂಡ ಒಂದು ಪ್ರತಿಭಟನಾ ಜಾಥಾವನ್ನು ಕೂಡ ಏರ್ಪಡಿಸಿದ್ರು. ಆದರೆ ಪೊಲೀಸರು ಇದ್ಯಾವುದಕ್ಕೂ ಕೂಡ ಅವಕಾಶ ಕೊಟ್ಟಿರಲಿಲ್ಲ. ಇನ್ನೊಂದೆಡೆ ಹಿಂದೂ ಜಾಗರಣ ವೇದಿಕೆ ಅವರು ಏನು ಪ್ರತಿಭಟನಾ ಜಾಥಾ ಹೋಗ್ತಾರೋ, ಚಾಮುಂಡಿ ಬೆಟ್ಟ ಚಲೋ ಹೋಗ್ತಾರೋ ಅದನ್ನು ವಿರೋಧಿಸಿ ದಲಿತ ಮಹಾಸಭಾದವರು ನಮ್ಮ ನಡಿಗೆ ಸೌಹಾರ್ದದ ಕಡೆಗೆ ಅಂತೇಳಿ ಅವರು ಕೂಡ ಒಂದು ಪ್ರತಿಭಟನಾ ಜಾಥಾವನ್ನು ಕೂಡ ಹಮ್ಮಿಕೊಂಡಿದ್ರು. ಇಬ್ಬರಿಗೂ ಕೂಡ ಈ ಒಂದು ಜಾಥಾಗೆ ಯಾವುದೇ ರೀತಿಯಾದಂಥ ಪರ್ಮಿಷನ್ ಕೂಡ ಕೊಟ್ಟಿಲ್ಲ. ಬೆಳಗ್ಗೆ ಅಷ್ಟೇ ಹಿಂದೂ ಜಾಗರಣ ವೇದಿಕೆಯನ್ನು ಬೆಂಬಲಿಸಿ ಹಾಲಿ ಶಾಸಕ ಶ್ರೀವತ್ಸ, ಹಾಲಿ BJP ಶಾಸಕರಾದಂಥ ಶ್ರೀವತ್ಸ ಅವರು ಜೊತೆಗೆ ಮಾಜಿ ಶಾಸಕರಾದಂಥ ಎಲ್ ನಾಗೇಂದ್ರ ಅವರು ಕೂಡ ಅವರನ್ನು ಬೆಂಬಲಿಸಿ ಈ ಒಂದು ಸ್ಥಳಕ್ಕೆ ಬಂದಿದ್ರು. ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರ್ಬೋದು. ಸುತ್ತ ಏನು ಚಾಮುಂಡಿ ಬೆಟ್ಟಕ್ಕೆ ತೆರಳುವಂತಹ ರಸ್ತೆ ಏನಿದೆ, ಒಂದು ರಸ್ತೆ ಎಲ್ಲವೂ ಕೂಡ ಈಗಾಗಲೇ ಪೊಲೀಸರು ಸರ್ಪಗಾವಲು ಕೂಡ ಇರುವಂಥದ್ದು. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನಾಕಾರರನ್ನು ಈ ಒಂದು ಅಂದರೆ ಚಾಮುಂಡಿ ಬೆಟ್ಟದ ಪರ ಆಗಲಿ ವಿರೋಧ ಆಗಲಿ ಯಾರಕ್ಕೂ ಕೂಡ ಹೋಗದಿರೋ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಸರ್ಪಗಾವಲು ಕೂಡ ಹಾಕಿರುವಂಥದ್ದು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆಯಬಾರದು ಅಂತೇಳಿ ಈಗಾಗಲೇ ನೂರಾರು ಸಂಖ್ಯೆಯಲ್ಲೂ ಕೂಡ ಪೊಲೀಸರು ಈ ಒಂದು ಸ್ಥಳದಲ್ಲಿ ಹಾಜರಿದ್ದಾರೆ. ಒಟ್ಟಾರೆ ಮೈಸೂರಿನಲ್ಲಿ ಈ ಬಾರಿ ದಸರಾ ನಿಜಕ್ಕೂ ಕೂಡ ಒಂದು ರೀತಿಯಾದಂತಹ ವಿವಾದದಿಂದಲೇ ಪ್ರಾರಂಭ ಆಗ್ತಾ ಇದೆ. ಒಂದೆಡೆ ಬಾನು ಮುಸ್ತಾಕ್ ಅವರ ಆಯ್ಕೆಯನ್ನು ಪ್ರಶ್ನಿಸಿ ಪ್ರತಾಪ್ ಸಿಂಹ ಅವರು ಕೋರ್ಟ್ ಮೊರೆ ಹೋದರೆ, ಇನ್ನೊಂದೆಡೆ ಬಾನು ಮುಸ್ತಾಕ್ ಅವರ ಆಯ್ಕೆಯನ್ನು ಸ್ವಾಗತಿಸಿ ಇನ್ನೊಂದು ವರ್ಗ ಬೆಂಬಲ ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಚಂದನ್ ಬಲರಾಮ್, ಇಂಡಿಯನ್ TV, ಮೈಸೂರು.